ಹಾಯ್ ಹಲೋ ನಮಸ್ಕಾರ. ನೋಡ್ಬೋದು ಇಲ್ಲಿ ಒಂದು ಸ್ಟ್ರಾಂಗ್ ಝೋನ್ ಇದೆ. ತೋರಿಸ್ಬಿಡ್ತೇನೆ. ನೋಡ್ಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಟೆಚಸ್ ಸ್ಟ್ರಾಂಗ್ ಟೆಚಸ್ ಝೋನ್ ಇದೆ. ಇಲ್ಲಿ ನೋಡ್ಬೋದು ಕನ್ಸಾಲಿಡೇಷನ್ ರೆಸ್ಪೆಕ್ಟ್ ನೋಡ್ಬೋದು ಲಿಕ್ವಿಡ್ ಸ್ವೀಪ್ ಮಾಡಿ ಭೂಮ್ ಐತೆ. ನೋಡ್ಬೋದು ಇಲ್ಲಿ ಸ್ಟ್ರಾಂಗ್ ಟೆಚಸ್ ಆಗಿದೆ. ಓಕೆನಾ, 4 hour 2 hour ಅಲ್ಲಿ ಟೆಚಸ್ ಇತ್ತು. ನಾವೇನ್ ಮಾಡೋದು ಅಲ್ಲಿ ಒಂದು ಝೋನ್ ಹಾಕೊಂಡಿದ್ದೆ. ಪ್ರೈಸ್ ಯಾಕೋ ಅಲ್ಲಿ ಕನ್ಸಾಲಿಡೇಷನ್ ನಡೀತಾ ಇತ್ತು. ಹಾಕೊಂಡಿದ್ದೆ ಅಲ್ಲಿಗೆ ಬಂತು ಪ್ರೈಸ್. ಓಕೆನಾ, ಡೌನ್ ಟ್ರೆಂಡ್. ನಾನು ಇಲ್ಲೊಂದು ಸೆಲ್ ತಗೊಂಡಿದ್ದೆ. ನೀವು ಬೆಳಗ್ಗೆ ನೋಡ್ಬೋದು ಟಿಪಿ ಇಟ್ಟಾಯಿತು. ತುಂಬಾ ಬಿಗ್ ಮೂವ್ ಕೊಟ್ಟಿದೆ. ಇದು ಕೂಡ ನಮಗೆ ಸೇಮ್ ಸೆಟಪ್ ನ ನನಗೆ ತಗೊಂತಿದ್ದೆ. ನೋಡ್ಬೋದು ಇಲ್ಲಿ ಬೆಳಗ್ಗೆ ಇದನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದೀನಿ, ನೋಡ್ಬೋದು ನೀವು. ಮತ್ತೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಇಲ್ಲಿ ಲೋವರ್ ಲೋನ ಕ್ರಿಯೇಟ್ ಮಾಡ್ತು. ಈ ಝೋನ್ ನಿಯರ್ ಆಗಿರೋದ್ರಿಂದ ನಾನು ಇಲ್ಲೊಂದು ಟ್ರೇಡ್ ನ ಪ್ಲಾನ್ ಮಾಡ್ಲಿಕ್ಕೆ ನೋಡುದು. ಇಲ್ಲೂ ಕೂಡ ಈ ಐನ ಬ್ರೇಕ್ ಮಾಡಿ ದೆನ್ ಬಂದು ಸಪೋರ್ಟ್ ನ ಕ್ರಿಯೇಟ್ ಮಾಡಿದ್ರೆ ಟ್ರೇಡ್ ಮಾಡಬಹುದಿತ್ತು. ಬಟ್ ಇಲ್ಲಿ ಯಾವುದೇ ರೀತಿ ಲೋವರ್ ಹೈನ ಬ್ರೇಕ್ ಅಂಡ್ ಕ್ಲೋಸ್ ಆಗಿ ವಾಪಸ್ ಬಂದಿಲ್ಲ. ಓಕೆನಾ, ಇಲ್ಲಿ ಯಾವುದೇ ರೀತಿ ಟ್ರೇಡ್ ನ ಮಾಡಲ್ಲ. ಯಾಕಂದ್ರೆ ಝೋನ್ ಅಂದ್ರೆ ಬಂದೇ ಬರುತ್ತೆ. ಸುಮಾರು ಝೋನ್ ನಿಯರ್ 10 pips 20 pips ಹತ್ರ ಬಂದೇ ಬರುತ್ತೆ. ಈ ಝೋನ್ ಹತ್ರನೇ ಟ್ಯಾಪ್ ಮಾಡಿದೆ ಅದು. ಓಕೆನಾ, ಝೋನ್ ಹತ್ರ ಟ್ಯಾಪ್ ಮಾಡಿದೆ. ಇಲ್ಲಿ ನೋಡಬಹುದು ಝೋನ್ ಹತ್ರನೇ ಇದೆ. ಇದು ಕೂಡ ಝೋನ್ ಹತ್ರ ಏನಾದ್ರು ಇದು ಬ್ರೇಕ್ಔಟ್ ಕೊಟ್ಟು ಮತ್ತೆ ರಿಟ್ರೇಸ್ಮೆಂಟ್ ಮಾಡಿ ಸ್ಟ್ರಾಂಗ್ ಸಪೋರ್ಟ್ ಕೊಟ್ಟು ಇಲ್ಲಿ ಟ್ರೇಡ್ ನ ಪ್ಲಾನ್ ಮಾಡಬಹುದಿತ್ತು. ಬಟ್ ಅದು ಯಾವುದೇ ರೀತಿ ಪ್ಲಾನ್ ಕಾಣಿಸ್ಲಿಲ್ಲ. ಈಗ ನಾನು ಸೆಟಪ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಸೆಲ್ ಇದೆಯಾ ಏನು ಅಂತ ಚೆಕ್ ಮಾಡ್ಬೇಕಿತ್ತು. ಬಟ್ ಸೆಟಪ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್. ಇಲ್ಲೊಂದು ಸಪ್ಲೈ ಝೋನ್ ಇದೆ. ಇಲ್ಲೊಂದು ಅದಕ್ಕೆ ಬೀಳ್ತಾ ಇರ್ಬೋದು. ಇಲ್ಲಿ ನೋಡ್ಬೋದು ಸಪ್ಲೈ ಝೋನ್ ಇದೆ. ಇಲ್ಲೊಂದು ಸ್ಟ್ರಾಂಗ್ ಸಪ್ಲೈ ಝೋನ್. ಬಟ್ ಪ್ರೈಸ್ ಅಲ್ಲಿಂದ ಬೀಳ್ತಾ ಇದೆ ಅಂದ್ರೆ ರಿಟ್ರೇಸ್ಮೆಂಟ್ ಆಗಿರ್ಬೋದು, ಏನಾರು ಆಗ್ಲಿ, ಅದು ಇರ್ಲಿ. ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಝೋನ್ ನ ಟ್ಯಾಪ್ ಮಾಡ್ತು. ಝೋನ್ ಹತ್ರ ಬಂತು. ಝೋನ್ ಹತ್ರ ಬಂದ್ಮೇಲೆ ನಿಯರ್ ನಾನೇನ್ ಥಿಂಕ್ ಮಾಡಿದೆ 5 minute ಅಲ್ಲಿ ನಿಯರ್ ಇರೋ ರೆಸಿಸ್ಟೆನ್ಸ್ ನ ಬ್ರೇಕ್ಔಟ್ ಮಾಡಿ ದೆನ್ ರಿಟ್ರೇಸ್ಮೆಂಟ್ ಮಾಡಿ ದೆನ್ ಇಲ್ಲೊಂದು ಸಪೋರ್ಟ್ ನ ಕ್ರಿಯೇಟ್ ಮಾಡೋದಲ್ಲ. ದೆನ್ ಅವಾಗ ಎಂಟ್ರಿ ತಗೊಂಡು ಎಸ್ ಝೋನ್ ಲೋ ಆಗಿ ಇಟ್ಬಿಟ್ಟು ದೆನ್ ಬೂಮ್ ಮಾಡೋಣ ಅಂತ ನನ್ನ ಸೆಲ್ ಇದ್ದಿದ್ದು. 1:2 1:1 ಗೆ ಬ್ರೇಕ್ ಇವನ್ ಹಾಕಿ ದೆನ್ ಬೂಮ್ ಮಾಡ್ಬೇಕಂತ ಇದ್ದಿದ್ದು. ಓಕೆನಾ, ಬಟ್ ಅದು ಝೋನ್ ಹತ್ರ ಕ್ಯಾಂಡಲ್ ಕ್ರಿಯೇಟ್ ಆಗಿ ಒಂದೇ ಸಮ ಮೂವ್ ಆಯ್ತು. ಯಾವುದೇ ರೀತಿ ರಿಟ್ರೇಸ್ಮೆಂಟ್ ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ಕೊಟ್ಟಿಲ್ಲ. ಬಟ್ ಅದಕ್ಕೆ ನಾವು ಇನ್ನೊಂದು ಈಗ ಟ್ರೇಡ್ ಮಾಡ್ಬೇಕಿತ್ತು. ಟ್ರೇಡ್ ಮಾಡ್ಬೇಕಿತ್ತಪ್ಪ ಇದನ್ನ ಲಾಟ್ ಆಫ್ ಟೈಮ್ ಇನ್ನೂ ಸ್ವಲ್ಪ ದಿನ ಯಾವುದೇ ರೀತಿ ಸೆಟಪ್ ನ ಚೇಂಜ್ ಮಾಡ್ಲಿಕ್ಕೆ ಹೋಗಲ್ಲ. ಬಟ್ ಲಾಟ್ ಆಫ್ ಟೈಮ್ ಇದೇ ತರ ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟ್ ಕೊಡದಲ್ಲೇ ಮೂವ್ ಆದ್ರೆ 5 minute ಅಲ್ಲಿ ಇಲ್ಲಿ ನೋಡ್ಬೋದು ನೀವು ಟೈಮ್ ಫ್ರೇಮ್ ಒಂದನ್ನ ಕಮ್ಮಿ ಹಾಕೊಬಹುದು. 5 minute ನೀವು ಹಾಕೊಂಡ್ರೆ ಇಲ್ಲಿ ಚೆಕ್ ಮಾಡ್ಬೋದು. ಲೋವರ್ ಇಲ್ಲಿ ನೋಡ್ಬೋದು ಇಲ್ಲೇ ರೆಸಿಸ್ಟೆನ್ಸ್ ಐತೆ ಅಥವಾ ಇಲ್ಲೇ ಐತೆ. 16 ತಗೊಳ್ಳಿ ನೀವು ಟಿಪಿನ ಇಟ್ಟು ತಗೊಂತೀರಾ. ಈ ಸದ್ಯಕ್ಕೆ ಈ ರೀಸೆಂಟ್ ರೆಸಿಸ್ಟೆನ್ಸ್ ಇದು. ಬಟ್ ಲೋವರ್ ಲೋನ ಕ್ರಿಯೇಟ್ ಮಾಡ್ಬೇಕಿತ್ತು. ಲೋವರ್ ಲೋನ ಕ್ರಿಯೇಟ್ ಮಾಡಿಲ್ಲ. ಏನು ಬ್ರೇಕ್ ಮಾಡಿ ಕ್ಲೋಸ್ ಆಗಿದೆ ಅಂದ್ರೆ ಬ್ರೇಕ್ಔಟ್ ಆಗಿದೆ. ಬಟ್ ಇಲ್ಲೂ ಕೂಡ ಬ್ರೇಕ್ಔಟ್ ಆಗಿದೆ. ನಾನು ಇದನ್ನೇ ತಗೊಂತೀನಿ. ನನ್ನ ಎಕ್ಸ್ಪ್ಲೇನ್ ಮಾಡೋದಂದ್ರೆ ಇದನ್ನೇ ತಗೊಂತೀನಿ. ಬಟ್ ಅಲ್ಲಿ ಇಲ್ಲಿ ಸೆಟಪ್ ಬಂದಾಗ ಯಾವ ರೀತಿ ನಾವು ರಿಯಾಕ್ಟ್ ಮಾಡ್ತೀವಿ ಅಂತ ಮುಖ್ಯ. ಇಲ್ಲಿ ತಗೊಂತೀನಿ ಗೊತ್ತಿಲ್ಲ. ರೂಲ್ಸ್ ಇರೋದು ರೆಸಿಸ್ಟೆನ್ಸ್ ಯಾವಾಗ ಬ್ರೇಕ್ ಆಗಬೇಕು. ಬಟ್ ಇದು ಕಾನ್ಫಿಡೆನ್ಸ್ ಅಂದ್ರೆ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಓಕೆ, ಎರಡು ತಗೊಂಡಿದ್ರು ಟಿಪ್ನೆ ಇಲ್ಲೇ ತಗೊಂಡು ಎಕ್ಸಾಂಪಲ್ ಇಲ್ಲಿ ತಗೊಂಡಿದ್ವಿ, ಬ್ರೇಕ್ಔಟ್ ಆಯ್ತು. ಮತ್ತೆ ರಿಟ್ರೇಸ್ಮೆಂಟ್ ಆಗ್ಬೇಕಿತ್ತು. ಯಾವುದೇ ರೀತಿ ರಿಟ್ರೇಸ್ಮೆಂಟ್ ಆಗಿಲ್ಲ, ಸಪೋರ್ಟ್ ಕ್ರಿಯೇಟ್ ಆಗಿಲ್ಲ. ರಿಟ್ರೇಸ್ಮೆಂಟ್ ಆಗಿ ಸಪೋರ್ಟ್ ಕ್ರಿಯೇಟ್ ಆಗಬೇಕು, ಯಾವುದೇ ರೀತಿ ಕ್ರಿಯೇಟ್ ಆಗಿಲ್ಲ. ಬಟ್ ಇಲ್ಲಿ ನೋಡ್ಬೋದು ಇದು ಬ್ರೇಕ್ಔಟ್ ಕೊಟ್ಟಿದೆ, ರಿಟ್ರೇಸ್ಮೆಂಟ್ ಆಗಿದೆ, ಇಲ್ಲೊಂದು ಸಪೋರ್ಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಬ್ರೇಕ್ಔಟ್ ಐತೆ, ಸಪೋರ್ಟ್ ಕ್ರಿಯೇಟ್ ಐತೆ, ಇಲ್ಲಿ ಟ್ರೇಡ್ ಮಾಡಬಹುದಿತ್ತಂತಲ್ಲ. ಅದಕ್ಕೆ ಇನ್ನೊಂದು ಏನಿದೆ, ಟ್ರೇಡ್ ನ ಕ್ಯಾಂಡಲ್ ನ ರೀಡ್ ಮಾಡಬೇಕು. ಇಲ್ಲಿ ಯಾವ ರೀತಿ ಕ್ಯಾಂಡಲ್ ಕ್ಲೋಸ್ ಆಯ್ತೆ, ಡೋಜಿ ಯಾವ ರೀತಿ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸಪೋರ್ಟ್ ಕ್ರಿಯೇಟ್ ಆದ್ರಿಂದ ಬುಲಿಶ್ ಕ್ಯಾಂಡಲ್ ಬಂತು ಅಂತ ಟ್ರೇಡ್ ಮಾಡಲ್ಲ ನಾನು. ಸಪೋರ್ಟ್ ನ ಕ್ರಿಯೇಟ್ ಆಗಿರೋದು ಯಾವ ಕ್ಯಾಂಡಲ್ ಅಂತ ಚೆಕ್ ಮಾಡಿ ದೆನ್ ಟ್ರೇಡ್ ಮಾಡಬೇಕು. ಓಕೆ, ನೋಡ್ಬೋದು ನೆಕ್ಸ್ಟ್ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಕ್ಲೋಸ್ ಆಯ್ತು. ಬ್ರೇಕ್ಔಟ್ ನ ಕೊಡ್ತು, ಆಮೇಲೆ ರಿಟ್ರೇಸ್ಮೆಂಟ್ ಆಯ್ತು, ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ನ ಕ್ಲಿಯರ್ ಆಯ್ತು. ಮತ್ತೆ ನಾವು ಎಂಟ್ರಿ ಬರುತ್ತೆ ಇಲ್ಲಿ, ಎಸ್ ಎಲ್ ಬರುತ್ತೆ ಇಲ್ಲಿ. ಓಕೆ, 1:2 ನಾನು ರಿಸ್ಕ್ ರಿವಾರ್ಡ್ ನೋಡ್ಬೋದು. 1:2 ಪ್ಲಸ್ ಹೋಯ್ತು. ಓಕೆ, ಮತ್ತೆ ಬ್ರೇಕ್ ಇವನ್ ಹಾಕ್ತಿವಿ, ಲೆಟ್ ರನ್ ಬಿಡ್ತೀವಿ ಅಷ್ಟೇ.
ಓಕೆ, ಇದು ನೆಕ್ಸ್ಟ್ ಬಂದ್ ಇನ್ನೊಂದು ನೆಕ್ಸ್ಟ್ ಇದನ್ನ ಮಾಡಬಿಡ ಅಂತ ಅಲ್ಲ, ಬಟ್ ಇದು ಲಾಟ್ ಆಫ್ ಟೈಮ್ ಏನಾದ್ರು 5 ಮಿನಿಟ್ ಅಲ್ಲಿ ಯಾವ ರೀತಿ ಮಿಸ್ ಆಗ್ತಾ ಇದ್ರೆ 3 ಮಿನಿಟ್ ಬಂದು ಈ ರೀತಿ ಸಪೋರ್ಟ್ ನ ತಗೊಂಡು ಟ್ರೇಡ್ ಮಾಡಬಹುದು. ಎಕ್ಸಾಂಪಲ್ ಇದು ಎಕ್ಸಾಂಪಲ್ ರೆಸಿಸ್ಟೆನ್ಸ್, ಮತ್ತೆ ನಮ್ಗೆ ಇನ್ನೊಂದು ಲೋವರ್ ಲೋನ ಕಾಣಿಸ್ತಿತ್ತು, ಬ್ರೇಕ್ಔಟ್ ಸಿಕ್ತು, ಬ್ರೇಕ್ಔಟ್ ಆದ್ಮೇಲೆ ನಮ್ಗೊಂದು ಸಪೋರ್ಟ್ ಕ್ರಿಯೇಟ್ ಆಗ್ಬೇಕು. ಸಪೋರ್ಟ್ ಕೂಡ ಸೇಮ್ ಅದೇ ಇಲ್ಲೇ ಇದೆ, ಬ್ರೇಕ್ಔಟ್ ಮಾಡ್ತು, ರಿಟ್ರೇಸ್ಮೆಂಟ್ ಅಲ್ಲಿ ಇದೊಂದು ಸಪೋರ್ಟ್ ಕೊಡ್ತು, ಬಟ್ ಇದು ಮೇನ್ ಸಪೋರ್ಟ್ ಅಲ್ಲ, ಯಾಕಂದ್ರೆ ಇದು ಕ್ಯಾಂಡಲ್ ವೀಕ್ ಬುಲಿಶ್, ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ ಬಂತು, ದೆನ್ ಟ್ರೇಡ್ ಮಾಡುದು. ಇದು ಕೂಡ ಮತ್ತೆ ಇಲ್ಲಿ ಕೂಡ ವೀಕ್ ಕ್ಯಾಂಡಲ್ ಬಂತು ಅಂತ ನಾನು ಅವಾಯ್ಡ್ ಮಾಡಿದ್ರೆ, ನೆಕ್ಸ್ಟ್ ವೀಕ್ ಕ್ಯಾಂಡಲ್ ಸ್ವಲ್ಪ ಡೌನ್, ಸ್ಟ್ರಾಂಗ್ ಬಾಡಿ ಕ್ಯಾಂಡಲ್ ಬಂತು, ದೆನ್ ಬೂಮ್ 1:2 ರಿಪೀಟ್ ಆಯ್ತು. ಇಸ್ ದ ಮಾರ್ಕೆಟ್ ಅನಾಲಿಸಿಸ್ ಬ್ರೋ. ಟ್ರೇಡ್ ಮಿಸ್ ಆಯ್ತು, ಬಟ್ ಲರ್ನಿಂಗ್ ಕೂಡ ಆಯ್ತು. ನೆಕ್ಸ್ಟ್ ಕೂಡ ಲಾಟ್ ಆಫ್ ಟೈಮ್ ಮಿಸ್ ಆದ್ರೆ ಈ ಲರ್ನಿಂಗ್ ನ ಎಕ್ಸಿಕ್ಯೂಟ್ ಮಾಡ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು.